ನಮ್ಮ ಎಲ್ಲ ಮುಖಂಡರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಜವಾಬ್ದಾರಿ ದಯಮಾಡಿ ಬಹಳ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ದಿನಗಳನ್ನು ನಾವು ಇವತ್ತು ಕಾರಣ ಇಷ್ಟೇ, ಇಡೀ ಭಾರತ ದೇಶದಲ್ಲಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಇದ್ದೀವಿ. ಇಡೀ ಭಾರತದಲ್ಲಿ ಯಾರಾದರೂ ಕೆಲಸ ಮಾಡಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಅಂಥವರ ಮೇಲೆ ಕಳಂಕವನ್ನು ಹೊರಿಸಿ ಇವತ್ತು ಅವರು 40-50 ವರ್ಷಗಳ ಸುದೀರ್ಘ ರಾಜಕೀಯದ ಒಂದು ಜೀವನದಲ್ಲಿ ಯಾವತ್ತೂ ಕೂಡ ಅವರು ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಮಾಡಿ ತೋರಿಸುವಂತ ನಿಟ್ಟಿನಲ್ಲಿ ಇಟ್ಕೊಂಡಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೋ ಒಂದು ಸಣ್ಣ ಮಗು ಕೂಡ ಹಗರಣವನ್ನು ಇಟ್ಕೊಂಡು ಇವತ್ತು ಅವರನ್ನ ತೇಜೋವಧೆ ಮಾಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ನೀವೆಲ್ಲ ಸೇರಿ ಗಟ್ಟಿಯಾಗಿ ಅವರ ಬೆನ್ನೆಲುಬಾಗಿ ಇಟ್ಕೊಂಡು ಅವರ ಧ್ವನಿಯಾಗಿ ನಾವು ನಿಮ್ಮ ಜೊತೆಲಿದ್ದೇವೆ. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಏನೇ ವಿರೋಧ ಪಕ್ಷದವರು ಏನೇ ಟೀಕೆಗಳು ಮಾಡಿದ್ರು ಕೂಡ ಅವರೇನೇ ಪಿತೂರಿ ಮಾಡಿದ್ರು ಕೂಡ ನೀವೇನೇ ಕುಂದಬೇಡಿ. ನೀವು ಮುಂಚೆ ಯಾವ ರೀತಿಯಾಗಿ ಒಳ್ಳೆಯ ಸರ್ಕಾರಕ್ಕೆ ಆ ಸಿದ್ದರಾಮಯ್ಯ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಶಕ್ತಿ ನಿಮ್ಮ ಜೊತೆಯಲ್ಲಿದೆ, ನಮ್ಮೆಲ್ಲರ ಧ್ವನಿ ನಿಮ್ಮ ಜೊತೆಯಲ್ಲಿದೆ ಅಂತಕ್ಕಂಥ ನಿಟ್ಟಿನಲ್ಲಿ 9 ತಾರೀಕು ನಾವೆಲ್ಲ ಸಂದೇಶವನ್ನು ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ಸಭೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೀವು ನಾವೆಲ್ಲ ಸೇರಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಜಿಲ್ಲಾ ತಾಲೂಕು ಇರ್ಬೋದು, ಸಾಲಿಗ್ರಾಮ ತಾಲೂಕು ಇರ್ಬೋದು, 2 ತಾಲೂಕಿನಿಂದ ಅತಿ ಹೆಚ್ಚಿನ ಜನರು ಹೋಗಿ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವ್ರಿಗೆ ನೈತಿಕವಾದಂತಹ ಬೆಂಬಲವನ್ನ ನಾವು ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ಸಭೆಯಲ್ಲಿ ಕರೆದಿರ್ತಕ್ಕಂಥ ಪಾಟಿರ್ತಾರೆ ಎಲ್ಲ ಯಾವ ಅಧಿಕಾರವನ್ನು ಈಗಾಗಲೇ ನೋಡಿದರೆ ಕಳೆದ 1 ವರ್ಷ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಯಾವ ಹುಡುಗರಿಗೆ ಯಾರಾದರೂ ಸುಖವನ್ನು ತಿಳ್ಕೊಂಡು ಬಂದಿದ್ದಾರೆ, ಕೆಲಸವನ್ನು ತಿಳ್ಕೊಂಡು ಬಂದಿದ್ದಾರೆ. ನಾನು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ನಾನು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಒಂದು ಕಿವಿ ಮಾತುಗಳನ್ನು ದೃಷ್ಟಪಡಿಸಿದ್ದೇವೆ ಬೆಂಚಾರೆ. ಇವತ್ತು ಕಳೆದ 1 ವರ್ಷದಲ್ಲಿ 1,000 ಜನ ನನ್ನ ಜೊತೆಲಿ 15 ವರ್ಷ 20 ವರ್ಷ ರಾಜಕೀಯ ಜೀವನದಲ್ಲಿ ಅವ್ರನ್ನ ನೋಡ್ತಾ ಇರ್ತಕ್ಕಂಥ ಕರ್ಕೊಂಡ್ಬಂದು ಕೆಲಸವನ್ನ ಮಾಡಿಕೊಡಿದ್ದಾರೆ. ನಾನು ನೋಡ್ದೇ ಇಲ್ಲ ಅಂತ ಹೇಳಿ ಗೊತ್ತಾನೆ ಯಾರು ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ಕರ್ಕೊಂಡ್ಬಂದೇ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ. ಎಲ್ಲ ಸಾಮಾನ್ಯರಿಗೆ ವಿರಂಜನೆ ಮಾಡ್ಕೊಳ್ಳೋದು, ವಿರಂಜನೆ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಇವತ್ತು ಕಷ್ಟ ಕಾರ್ಯವಾಗಿ ನಾನು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ನಮಗೆ ಕೊಡಲಿಕ್ಕೆ ಬರ್ತಾ ಇದ್ರೆ, ಇನ್ನು ಮುಂದೆ ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ನಮ್ಮ ಪಕ್ಷಕ್ಕಾಗಿ ಯಾರು ಮಕ್ಕಳಿಗೆ ದುಡ್ಡಿದ್ದಾರೆ, ಯಾರು ನಮ್ಮ ಪಕ್ಷಕ್ಕಾಗಿ ಯಾವುದೇ ಕೆಲಸ ಹೇಳಿ ನಾವು ಮಾಡಿಕೊಡ್ತೀವಿ. ಇನ್ನು ಮುಂದೆ ಮಾಡಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿರ್ಬೋದು, ಅವ್ರು ಯಾರು ಕೂಡ ಕರ್ಕೊಂಡ್ಬಂದ್ರು ಕೂಡ ನಾನು ಕೆಲಸವನ್ನ ಮಾಡೋದಿಲ್ಲ. ನಿಮ್ಮ ನಿಷ್ಠೂರ ಆದರೂ ಕೂಡ ಪರವಾಗಿಲ್ಲ. ನಾನು ಯಾವುದೇ ಕಾರ್ಯಕ್ಕೂ ಮುಂದಾಗಿದ್ದೆ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಪಕ್ಷದವರು ಬೇರೆ ಪಕ್ಷದವರು ಅಂದ್ರೆ ಚೆನ್ನಾಗಿದ್ದಾರೆ, ಇರ್ಲಿ, ಚೆನ್ನಾಗಿರ್ಬೇಕಾದ್ರೆ ಟೀ ಕಾಫಿ ಅಂತಾನೆ ಇರಬೇಕು. ಬೇರೆ ಬೇರೆ ರೀತಿಯಲ್ಲಿ ರಾಜಕಾರಣ ಮಾಡೋದಕ್ಕೆ ಅವ್ರಿಗೆ ಶಿಫಾರಸು ಮಾಡೋದಾಗಿ ಮತ್ತೊಂದು ಕಾರ್ಯ ಮಾಡಿದ್ರೆ ಖಂಡಿತ ನಾನು ಇದು ಸಾಕಷ್ಟು ಬಂದು ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ನಾನು ಒಬ್ಬನಿಗೆ ಕೆಲಸ ಮಾಡಿಕೊಟ್ರೆ ಅವ್ರ ಕಾರಣ ನಮ್ಮ ಪಕ್ಷದ ಮುಖಂಡರು ಅಷ್ಟಾದಿನ ನಮಗೆ ಬಾಯಿಗಳನ್ನು ಕೈಯಲ್ಲಿ ಒಬ್ಬರು ಕೆಲಸ ಮಾಡಿಕೊಡೋದಂದ್ರೆ ನಾವು ಬಾಯಿಗಳನ್ನು ಯಾಕೆ ಬಯಸಬೇಕು. ಬೃಹತ್ ಜನಾಂಗವನ್ನು ಕೈಗೊಳ್ಳಲಾಗಿದೆ ನಮ್ಮ ಮಾನಸಿಕ ಗ್ರೌಂಡ್. ಒಂದು ಕಡೆ ಇವತ್ತು
ಮಾಧ್ಯಮಗಳ ಮುಖಾಂತರ ಇವೇ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಉದ್ದೇಶಪೂರ್ವಕವಾಗಿ ಏನು 136 ಜಾಗತಿಕ ರಚನೆಯಾದಂತಹ ಸರ್ಕಾರವನ್ನು ಅಮಲುಗೊಳಿಸುವಂತ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರವಾಗಿ ಈಗಾಗಲೇ ನಮ್ಮ ABCD ಅವರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಮತ್ತು ಬಿಡದಿ ಇರ್ಬೋದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮದ್ದೂರು ಮತ್ತು ಮಂಡ್ಯ ಎಲ್ಲ ಭಾಗದಲ್ಲೂ ಕೂಡ ಸಭೆಗಳಾಗಿ ನಡೆದಿದೆ. ಕೊನೆಯದಾಗಿ ಮೈಸೂರಿನಲ್ಲಿ ಇವತ್ತು ಜನಾಂದೋಲನ ಕಾರ್ಯಕ್ರಮ ಬಹಳ ಸಮಾವೇಶವನ್ನ ಇವತ್ತು ನಡೆಸಬೇಕು ಅಂತ ಹೇಳಿ ಎಲ್ಲ APC ಆದೇಶದ ಮೇರೆಗೆ ಎಲ್ಲ ನಾಯಕರ ಆದೇಶವನ್ನು ಹಮ್ಮಿಕೊಂಡಿದೆ. ನಿಜ, ಇವತ್ತೇನು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅತಿ ಹೆಚ್ಚು ಬಡ್ಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ ಹೊಂದಿರುವಂತ ಯಾವುದೇ ಕಳಂಕರಹಿತವಾದ ಆಡಳಿತವನ್ನು ನಡೆಸಿದಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ತರುವಂತ ಪ್ರಯತ್ನ ಮಾಡಿದರು ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತೆ ದಳದವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಕ್ರಿಯವಾಗಿ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ. ನಿಜ, ಅವರಿಗೆ ಏನು ಬೇರೆ ಇಲ್ಲ. ಇವತ್ತು ಮೋದಿ ಇರ್ಬೋದು, ಅಮಿತ್ ಶಾ ಯಾರು ಬೇರೆ ಸಿದ್ದರಾಮಯ್ಯ ಅದರಿಂದ ಏನಾಗಿ ಸಿದ್ದರಾಮಯ್ಯ ಏನಾದ್ರು ಮಾಡಿ ಮಾನಸಿಕವಾಗಿ ಧೈರ್ಯವನ್ನ ಹೊಂದಿಸಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡ್ತಾರೆ. ಈಗ ನಾವು ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದು ಹೇಗೆ ಮಾಡಿ ಸಾಧ್ಯ? ನಾವು ಅವ್ರಿಗೆ ಹೆಚ್ಚಿನ ಜನಬೆಂಬಲದಿಂದ ಸಮಾವೇಶಗಳನ್ನ ಮಾಡುವ ಮುಖಾಂತರ ಅವರಿಗೆ ನಾವು ನೈತಿಕವಾದ ಬೆಂಬಲವನ್ನ ಕೊಡಬೇಕಾಗ್ತದೆ. ನಿಜ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಗಂಡನಾಟಿ ಕೆಲಸ ಇದೆ, ಹೊಗೆ ಸ್ವರೂಪವನ್ನು ಬಿಡುವು ಮಾಡಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿ ಅದು ಬೇಕಾದಂತಹ ವಾಹನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ದಯಮಾಡಿ ಎಲ್ಲ ಗ್ರಾಮಗಳಿಗೆ ಬಂದಿರುವಂತಹ ನಮ್ಮ ಮುಖಂಡಗಳು, ಕಾರ್ಯಕರ್ತರು ನಮ್ಮ ಗ್ರಾಮಗಳಿಗೆ ಏನು ವ್ಯವಸ್ಥೆ ತಿಳಿಸಬೇಕು ತಿಳಿಸ್ತೇವೆ. ಅದೇ ರೀತಿ ನಮ್ಮ ವಾಹನ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅವತ್ತು ಬೆಳಿಗ್ಗೆ 11 ಗಂಟೆಗೆ